ಇನ್ನು JDS BJP ಜಂಟಿಯಾಗಿ ಪಾದಯಾತ್ರೆ ಮಾಡುತ್ತಾ ಅನ್ನೋದರ ಪ್ರಶ್ನೆ ಇದೆ. ಪ್ರಮುಖವಾಗಿ ಈ ಹಿಂದೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ನಾಯಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು, ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬಟ್ ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗಿತ್ತು. ಈಗ ಬಿಜೆಪಿ ಮತ್ತು JDS ನಡುವೆ ಇನ್ನೂ ಕೂಡ ಒಗ್ಗಟ್ಟು ಮೂಡ್ತಾ ಇಲ್ವಾ? ಯಾವುದೇ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಶ್ನೆ ಇರೋದು. ಮೈತ್ರಿ ಪಕ್ಷಗಳಲ್ಲೇ ಹೊಂದಾಣಿಕೆ ಇಲ್ಲ, ಯಾಕೆ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಒಗ್ಗಟ್ಟು ಕಾಣಿಸ್ತಾನೆ ಇಲ್ಲ? ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟದಲ್ಲೂ ಕೂಡ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ. ಪ್ರತ್ಯೇಕ ಹೋರಾಟ, ಪ್ರತ್ಯೇಕ ಭೇಟಿ, ಪ್ರತ್ಯೇಕ ರೈತರನ್ನ ಭೇಟಿ ಹಾಕುವ ಕೆಲಸಕ್ಕೆ ಬಿಜೆಪಿ ನಿಯೋಗ ಬೇರೆ ಹೋಗಿದೆ, JDS ನಾಯಕರ ಹೋರಾಟನೇ ಬೇರೆ ರೀತಿಯಲ್ಲಿ ಇತ್ತು. ಹಂಗಾಗಿ ಹೊಂದಾಣಿಕೆ ಕೊರತೆಯಿಂದ ಮುಂಬರುವ ಚುನಾವಣೆಯಲ್ಲಿ ಮೈತ್ರಿ ಮುಂದುವರಿಯುತ್ತಾ ಅಥವಾ ಬ್ರೇಕಪ್ ಆಗುತ್ತಾ ಅನ್ನೋದೇ ಪ್ರಶ್ನೆ ಇರೋದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಮೈತ್ರಿ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮೈತ್ರಿ ಮುಂಬರುವ ಚುನಾವಣೆಗಳಲ್ಲಿ ಹೀಗೆ ಮುಂದುವರಿಯುತ್ತಾ ಅಥವಾ ಬ್ರೇಕಪ್ ಆಗಿ ಹೋಗುತ್ತಾ, ಅಂದ್ರೆ ಮೈತ್ರಿ ಮುರಿದು ಬೀಳುತ್ತಾ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ಕಾರಣ ಒಗ್ಗಟ್ಟಿಲ್ಲ, ಸಹಮತ ಇಲ್ಲ ಎರಡೂ ಪಕ್ಷಗಳಲ್ಲೂ ಕೂಡ. ಯಾಕೆ? ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆಗೆ ದಳಪತಿಗಳು ರೆಡಿ. ಬಿಜೆಪಿ ಪಾದಯಾತ್ರೆ ಡೇಟ್ ಬಗ್ಗೆ ಇನ್ನೂ ಕೂಡ ನಾಯಕರು ನಿರ್ಧಾರಣೆ ಮಾಡಲಿಲ್ಲ. ಏಕಾಏಕಿ JDS ಪಾದಯಾತ್ರೆ ಡೇಟ್ ಫಿಕ್ಸ್ ಮಾಡಿದ್ದಕ್ಕೆ ಬಿಜೆಪಿ ಶಾಕ್ ಆಗಿದೆ. ಜಂಟಿಯಾಗಿ ಹೋರಾಟ ಆಗಬೇಕಾಗಿತ್ತು, ಬಿಜೆಪಿ ಜೊತೆ ಚರ್ಚೆ ಮಾಡದೆ ಪಾದಯಾತ್ರೆ ಡೇಟ್ ಫಿಕ್ಸ್ ಮಾಡಿಬಿಟ್ಟಿದೆ JDS. ಇದು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇರೋದು. ಹಂಗಾಗಿ ಮತ್ತೆ ಜೊತೆಯಲ್ಲಿ ಹೋರಾಟ ಮಾಡಬೇಕಾ ಬೇಡವಾ ಅನ್ನುವಂಥ ಗೊಂದಲ ಇದೆಯಂತೆ. JDS ಪಾದಯಾತ್ರೆ ನಡೆಗೆ ಈಗ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಮ್ಮನ್ನು ಕನ್ಸಿಡರೇ ಮಾಡ್ತಿಲ್ಲ, ನಮ್ಮ ಒಪಿನಿಯನ್ ಕೇಳ್ತಾ ಇಲ್ಲ, ಸಮನ್ವಯದ ಕೊರತೆ ಇದೆ ಅಂದ್ರೆ ಇವ್ರ ಜೊತೆ ನಾವು ಹೋರಾಟ ಮಾಡಬೇಕಾ ಅಥವಾ ಪ್ರತ್ಯೇಕವಾಗಿ ನಾವು ಹೋರಾಟ ಮಾಡೋದು ಒಳ್ಳೇದಾ? ಇಂಥ ನಿರ್ಧಾರಕ್ಕೆ ರಾಜ್ಯ ಬಿಜೆಪಿ ನಾಯಕರು ಬರ್ತಿದ್ದಾರೆ ಅಂತ. ಹಂಗಾಗಿ ಒಗ್ಗಟ್ಟು ಪ್ರದರ್ಶನ ಆಗದೆ ಹೋದ್ರೆ, ಹಿಂಗೆ ಅಸಮಾಧಾನಗಳಿದ್ರೆ ಎರಡೂ ಪಕ್ಷಗಳಲ್ಲಿ ಮುಂಬರುವ ಚುನಾವಣೆಯಲ್ಲಿ ತೀರಾ ಕಷ್ಟ. ಮೈತ್ರಿಯಾಗಿ ಚುನಾವಣೆಗಳನ್ನ ಫೇಸ್ ಮಾಡೋದು. ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡ್ತೀರಿ ಅಂದ್ರೆ ಒಗ್ಗಟ್ಟು ಇರಬೇಕು. ಆದ್ರೆ ಒಗ್ಗಟ್ಟು ಯಾವ ಹೋರಾಟದಲ್ಲೂ ಕಾಣಿಸ್ತಾ ಇಲ್ಲ. ಹೋರಾಟದಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಆಬ್ವಿಯಸ್ಲಿ ಆ ಹೋರಾಟಗಳು ಸಕ್ಸಸ್ ಆಗಲ್ಲ, ಯಶಸ್ವಿ ಆಗಲ್ಲ. ಹಂಗಾಗಿ ಎರಡೂ ಪಕ್ಷಗಳಲ್ಲೂ ಕೂಡ ಅಸಮಾಧಾನ ಇದೆ. ಹಿರಿಯ ನಾಯಕರಿಂದ ಹಿಡ್ಕೊಂಡು ತಳಮಟ್ಟದ ಕಾರ್ಯಕರ್ತರ ತನಕ ಕೂಡ ಏನಪ್ಪಾ ಈ ಗೊಂದಲಗಳು, ಒಗ್ಗಟ್ಟಾಗಿ ಹೋಗ್ಬೇಕಾ ಬೇಡವಾ, ಇಂಥ ಚರ್ಚೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಡೇ ಒನ್ ಇಂದ ಕೂಡ ಈ ಮೈತ್ರಿಯಲ್ಲಿ ಗೊಂದಲಗಳು ಇದ್ದದ್ದೇ. ಅದು ಓಪನ್ ಅಪ್ ಆಗಿ ಹೇಳದೇ ಇದ್ರು ಕೂಡ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ಜೊತೆ ನೇರ ಸಂಪರ್ಕದಲ್ಲಿರೋದ್ರಿಂದ, ಅಲ್ಲಿ ಉನ್ನತ ಸ್ಥಾನಮಾನ ಪಡೆದುಕೊಂಡಿರೋದ್ರಿಂದ ಡೈರೆಕ್ಟ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರನ್ನ ಅವ್ರು ಕನ್ಸಿಡರೇ ಮಾಡಲ್ಲ ಅಂತ. ಬಟ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಗೆ ಅಸಮಾಧಾನಗಳು, ಒಗ್ಗಟ್ಟಿಲ್ಲ ಅಂತ ಆಗ್ಬಿಟ್ರೆ ಪ್ರತಿ ಹೋರಾಟದಲ್ಲೂ ಕೂಡ ಈ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ಖಂಡಿತ ಶ್ರುತಿ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ JDS ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿತ್ತು. ವಿಪಕ್ಷಗಳಾಗಿ ಗುರುತಿಸಿಕೊಂಡಿರುವಂಥ JDS BJPಯ ನಡುವೆ ಸಮನ್ವಯ ಸಮಿತಿ ರಚನೆ ಆಗಬೇಕನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಮನ್ವಯ ಸಮಿತಿ ರಚನೆ ಆಗಿಲ್ಲ. ಕುಮಾರಸ್ವಾಮಿ ಅವರು ನೀವು ಹೇಳಿದಂತೆ ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ. ಒಂದಿಷ್ಟು ನಿರ್ಧಾರಗಳನ್ನು ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿ ತೆಗೆದುಕೊಳ್ತಾರೆ. ಇದೇ ಅಸಮಾಧಾನ ರಾಜ್ಯ ಬಿಜೆಪಿ ನಾಯಕರಲ್ಲಿರುವಂಥದ್ದು. ಒಗ್ಗಟ್ಟಾಗಿ ಹೋರಾಟಕ್ಕೆ ನಮಗೆ ಕರೆಯೋದಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಬಿಜೆಪಿ ಹೋರಾಟವೇ ಬೇರೆ, JDS ಹೋರಾಟವೇ ಬೇರೆ ಬೇರೆ ಅನ್ನುವ ಲೆಕ್ಕಾಚಾರದಲ್ಲಿ ಇಲ್ಲಿವರೆಗೂ ಕೂಡ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಬಿಡದಿ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಮಾಡಿದರು. ಮತ್ತು ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಕುಮಾರಸ್ವಾಮಿ ಅವರು ಕೂಡ ಚರ್ಚೆಯನ್ನು ಮಾಡಿದರು. ಆದರೆ ಆ ಚರ್ಚೆಯ ಬಳಿಕವೂ ಕೂಡ ಬಿಜೆಪಿ JDSನಲ್ಲಿ ಮೈತ್ರಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಲೆಕ್ಕಾಚಾರದಲ್ಲಿ ತಂತ್ರಗಳನ್ನು ಮಾಡಲಾಗಿತ್ತು. ಆದರೆ ಇದೀಗ JDS ಪ್ರತ್ಯೇಕವಾಗಿ ಬಿಡದಿ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಪಾದಯಾತ್ರೆಯನ್ನು 9ರಿಂದ 9, 10, 11 3 ದಿನಗಳ ಕಾಲ ಘೋಷಣೆಯನ್ನು ಮಾಡಿರುವಂಥದ್ದು. ಇದಕ್ಕೂ ಮುನ್ನ ಬಿಜೆಪಿ ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದರು. ಅದಕ್ಕೂ ಮುನ್ನವೇ ಕೂಡ ಎರಡೂ ಪಕ್ಷಗಳು ಒಟ್ಟಿಗೆ ಸೇರಿ ಹೋರಾಟವನ್ನು ಮಾಡಿದರೆ ಸರ್ಕಾರಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಬಿಜೆಪಿಯ ಪ್ರತ್ಯೇಕ ಹೋರಾಟ ಮತ್ತು JDSನ ಪ್ರತ್ಯೇಕ ಹೋರಾಟದಿಂದ ಒಂದಿಷ್ಟು ಸಮನ್ವಯ ಸಮಿತಿಯ ಸಮಸ್ಯೆ ಮತ್ತೆ ಕಾಡ್ತಾ ಇದೆ. ಹೀಗಾಗಿ ಬಿಜೆಪಿ JDSನಲ್ಲಿ ಮೈತ್ರಿ ಮುಂದುವರಿಬೇಕಾದ್ರೆ ಸಮನ್ವಯತೆ ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೂಗು ಕೇಳಿ ಬರ್ತಾ ಇದೆ. ಹೀಗಾಗಿ ಕುಮಾರಸ್ವಾಮಿ ಅವರ ನಡೆ ಒಂದು ಕಡೆ ಆದರೆ ವಿಜೇಂದ್ರ ಮತ್ತು ಅಶೋಕ್ ಅವರ ನಡೆ ವಿಭಿನ್ನವಾಗಿದೆ. ಹೀಗಾಗಿ
ಬಿಡದಿ ಹೋರಾಟವನ್ನು ಒಗ್ಗಟ್ಟಾಗಿ ಮಾಡಿದ ಸರ್ಕಾರದ ವಿರುದ್ಧ ಅಧಿವೇಶನ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ನಾವು ಇದನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇತ್ತ JDS ನಾಯಕರು ಪಾದಯಾತ್ರೆಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ, ಇದನ್ನು ಇಲ್ಲಿಗೆ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಎರಡೂ ಪಕ್ಷಗಳ ನಡುವೆ ಮೈತ್ರಿ ನಾಯಕರಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಸಾಕಷ್ಟು ಗೊಂದಲಗಳು, ಅಸಮಾಧಾನಗಳು ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದಾವೆ. ಹೀಗಾಗಿ ಈ ಒಂದು ಎಫೆಕ್ಟ್ ಮುಂಬರುವಂಥ ಚುನಾವಣೆಗಳ ಮೇಲೆ ಯಾವ ರೀತಿ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಜೊತೆಗೆ ಈ ಬಿಡದಿ ಹೋರಾಟದಲ್ಲೂ ಕೂಡ ಬಿಜೆಪಿ ಮತ್ತು JDS ನಾಯಕರು ನಿನ್ನೆ ಸಭೆಯನ್ನು ಕರೆಯುತ್ತೀವಿ ಅಂತ ಹೇಳಿದರು. ಬಿಜೆಪಿ ನಾಯಕರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟ ಬಳಿಕ HD ಕುಮಾರಸ್ವಾಮಿ ಅವರ ಜೊತೆಗೆ ಸಭೆಯನ್ನು ಮಾಡಲಿಲ್ಲ. ಹೀಗಾಗಿ ಈ ಸಭೆಯ ಬಗ್ಗೆ JDS ನಾಯಕರಿಗೆ ಮಾಹಿತಿಯೇ ಇರಲಿಲ್ಲ. ಹೀಗಾಗಿ ಇಲ್ಲಿ ಹೊಂದಾಣಿಕೆ ಗೊಂದಲದ ಕೊರತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಮೈತ್ರಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಮೈತ್ರಿ ನಾಯಕರಿಗೆ ಎಫೆಕ್ಟ್ ಆಗುವಂಥದ್ದು ಖಚಿತ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.